ವೆಲ್ಕಮ್ ಟು ಆರಂಭ ಡಾಟ್ ಕನ್ನಡ ಯೂಟ್ಯೂಬ್ ಚಾನಲ್. ಗಿಲ್ಲಿ ನಟ ಅಭಿನಯಿಸುತ್ತಿರುವಂತಹ ಪಳಾರ್ ಸಿನಿಮಾಕ್ಕೆ ಕೊನೆಗೂ ಹೀರೋಯಿನ್ ಸಿಕ್ಕಾಗಿದೆ. ವೆನ್ನೆರೈ ಎನ್ನುವಂತಹ ಮಾಡೆಲ್ ಈಗ ಪಳಾರ್ ಸಿನಿಮಾದ ಹೀರೋಯಿನ್ ಆಗಿದ್ದಾರೆ. ಕಾವ್ಯ ಶೈವ ಅವರು ಮತ್ತು ಶ್ರೀಲೀಲಾ ಅವರು ಹೀರೋಯಿನ್ ಆಗ್ತಾರೆ ಅಂತ ವದಂತಿ ಇತ್ತು. ಆದರೆ ಈಗ ಎಲ್ಲದಕ್ಕೂ ತೆರೆ ಕಂಡಿದ್ದು. ಈಗ ಚಿತ್ರತಂಡ ತಂಡವೇ ಅಧಿಕೃತವಾಗಿ ಘೋಷಣೆ ಮಾಡಿದೆ. ವೆನ್ನೆರೈ ಅವರು ಈಗ ಪಳಾರ್ ಚಿತ್ರದ ಗಿಲ್ಲಿ ನಟನ ಸಾಥ್ ಆಗಿದ್ದಾರೆ. ವೆನ್ನೆರೈ ಸಹ ನೋಡಲಿಕ್ಕೆ ತುಂಬ ಚೆನ್ನಾಗಿದ್ದು, ಇವರು ಇದಕ್ಕೂ ಮುಂಚೆ ಒಂದಿಷ್ಟು ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಸಿನಿಮಾದಲ್ಲಿ ಇವರು ಲೀಡ್ ಆಕ್ಟ್ರೆಸ್ ಆಗಿ ಆಕ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡುವಂತಹ ಕಲಾವಿದೆ ಆಗಿದ್ದು, ಗಿಲ್ಲಿ ನಟರಿಗೆ ಅತ್ಯುತ್ತಮ ಜೋಡಿಯಾಗಿ ಕಾಣಿಸಲಿದ್ದಾರೆ. KVN ಸಂಸ್ಥೆ ಪ್ರೆಸೆಂಟ್ ಮಾಡ್ತಿರುವಂತಹ ಅತಿ ದೊಡ್ಡ ಸಿನಿಮಾ ಆಗಿ ಪಳಾರ್ ಕಾಣಿಸಿಕೊಳ್ತಾ ಇದ್ದು, ಈಗ ಕನ್ನಡದ ಮೋಸ್ಟ್ ವೇಟೆಡ್ ಸಿನಿಮಾ ಆಗಿಯೂ ಸಹ ಕಾಣಿಸಿಕೊಳ್ತಾ ಇದೆ. ಒಳ್ಳೆಯ ನಟಿ ಸಿಕ್ಕಿರುವುದು ಚಿತ್ರತಂಡಕ್ಕೆ ಖುಷಿ ಕೊಟ್ಟಿದೆ. ಚಂದ್ರಹಾಸ್ ಅವರ ಒಳ್ಳೆಯ ಕತೆ, ಗಿಲ್ಲಿ ನಟನವರ ಒಳ್ಳೆಯ ನಟನೆ ಮತ್ತು ವೆನ್ನೆರೈ ಅವರ ಅದ್ಭುತವಾದಂತಹ ನಟನೆ ಕೂಡ ಈ ಚಿತ್ರಕ್ಕೆ ಸಾಥ್ ಕೊಟ್ಟರೆ ಚಿತ್ರ ಸೂಪರ್ ಹಿಟ್ ಆಗೋದ್ರಲ್ಲಿ ಸಂಶಯವಿಲ್ಲ. ಗಿಲ್ಲಿ ನಟರ ಅಭಿಮಾನಿಗಳಿಗೆ ಕಾವ್ಯ ಶೈವ ಅವರ ಅಭಿಮಾನಿ ಆಗಬೇಕು ಅನ್ನುವಂಥದ್ದು ಬಹು ಆಸೆ ಇತ್ತು. ಆದರೆ ಮುಂದಿನ ದಿನಗಳಲ್ಲಿ ಕಾವ್ಯ ಶೈವ ಮತ್ತು ಗಿಲ್ಲಿ ನಟರವರು ಇಬ್ಬರು ಒತ್ತಾಗಿ ಸಿನಿಮಾದಲ್ಲಿ ಅಭಿನಯಿಸಲಿ ಅಂತ ಆಶಿಸ್ತೇವೆ. ಗಿಲ್ಲಿ ನಟರ ಅಭಿಮಾನಿಗಳಿಗೂ ಸಹ ಇದು ಒಂದು ಒಳ್ಳೆಯ ಸುದ್ದಿಯಾಗಿದ್ದು, ಕಾವ್ಯ ಶೈವ ಅವರು ಮತ್ತು ಗಿಲ್ಲಿ ನಟರವರೇ ಪಳಾರ್ ಸಿನಿಮಾದ ಜೋಡಿ ಆಗಲಿದ್ದಾನೆ ಅಂತ ಅಂದ್ಕೊಂಡಿದ್ರು. ಆದರೆ ವೆನ್ನೆರೈ ಅವರು ಈಗ ಹೀರೋಯಿನ್ ಆಗಿದ್ದು, ವೆನ್ನೆರೈ ಸಹ ಒಳ್ಳೆಯ ಪ್ರತಿಭೆ ಆಗಿದ್ದು, ಇಬ್ಬರು ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿದ್ರೆ ಒಳ್ಳೆಯ ಸಿನಿಮಾ ಬಂದೇ ಬರುತ್ತೆ. ಹಾಗೆ ಚಂದ್ರಹಾಸ್ ಅವರ ಒಳ್ಳೆಯ ಕಾಮಿಡಿಯ ಕಂಟೆಂಟ್ ಇದ್ದು ಸಿನಿಮಾ ಚೆನ್ನಾಗಿ ಮೂಡಿ ಬರಲಿದೆ ಅನ್ನುವುದು ನಮ್ಮ ಆಶಯ. ಗಿಲ್ಲಿ ನಟ, ಚಂದ್ರಹಾಸ ಮತ್ತು ವೆನ್ನೆರೈ ಇವರೆಲ್ಲರೂ ಸೇರಿ ಒಂದು ಒಳ್ಳೆಯ ಸಿನಿಮಾ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.